ಹಲೋ ಮಚ್ಚ, ಹಲೋ. ನಿನ್ನೆ ಮ್ಯಾಚ್ ಹೆಂಗೆ ಮಚ್ಚ? ಬೇಕು ಅಂತಾನೆ ಸೋತಿರೋದ್ ನಾವು ಸೋಲ್ಸ್ಬೇಕು ಅಂತಾನೆ ಸೋಲ್ಸಿರೋದು. ಅವ್ರನ್ನ ಸೋಲ್ಸಿರ್ಬೋದು, ಆದ್ರೆ ನಮ್ಮನ್ನ ಸೋಲ್ಸಕ್ ಆಗಲ್ಲ. ಅಂಕಲ್ ಹುಟ್ಟಿದ ಆಂಟಿ ಲವರ್ಸ್ ನಾವು ಗೆದ್ದಿದೀವಿ ಹೊಟ್ಟೆ ಉರಿಯಿಂದ ಮಾತಾಡ್ತಾ ಇದಾರೆ ಮಚ್ಚ. ಅವ್ರನ್ನ ಹಾಕಿ ಚರ್ಚಿದಾಗ ಗೊತ್ತಾಗುತ್ತೆ ನಿಮ್ ವ್ಯಾಲ್ಯೂ ಏನು ಅಂತ. ಮಚ್ಚ ಬಾಯ್, ನಾನು ಹೋಗ್ತೀನಿ ಅಂತ ಸಡೆಗಳನ್ನ ದೊಡ್ಡ ಟೂರ್ನಮೆಂಟ್ ಅಲ್ಲಿ ಆಡ್ಸೋದೇ ತಪ್ಪು. ಜೈ RCB ಅಂತ ಹೇಳಿದ್ರೆ ನಿಮ್ಮಿಬ್ಬರಿಗೂ ಸ್ಟ್ರಿಂಗ್ ಕೊಡಿಸ್ತೀನಿ. ಜೈ RCB, ಜೈ RCB. ಸ್ಟ್ರಿಂಗ್ ಗೋಸ್ಕರ ನಿಮ್ ಟೀಮ್ ನೇ ಮಾಡ್ಕೋತಿರಲ್ರು ನಿಮ್ಮ. ಹಲೋ ಮಚ್ಚ. ಬೇವರ್ಸಿ ಬೈಲಿ. ಯಾರ್ ಬೇವರ್ಸಿ? ನೀನ್ ಗಣೋ ಬೇವರ್ಸಿ. ಹುಡುಗೇನೋ ಅರ್ಥ ಆಗ್ದಾರೆ ಭಾಷೆ ಬೈದಂತೆ. ಏನಂತ ಬೈದು? ನನ್ನ ನಿಮ್ಮಮ್ಮನೋಯ್. ಹಾ ಅಂದೆ ಅಷ್ಟೇ. ಏನ್ ಮರಿ ಇವತ್ತೊಂದ್ ಮ್ಯಾಚು ಫ್ಯಾನ್ಸ್ ದೇವ್ಗ. ಲಾಸ್ಟ್ ಸೀಸನ್ ಬಿಡ್ತಿದ್ ಗೊತ್ತಲ್ಲ ನನ್ ಮಗನ್, ಹಂಗೆ ಬಗ್ಸಿ ಹೊಡಿತೀವಿ. ನೀವು ಗೆಲ್ಬಾರ್ದು ಅಂತ ಕೊಲೆಗಾಲಕ್ಕೆ ಹೋಗಿ ಸ್ಟ್ರಾಂಗ್ ಮುಂದುವರ್ಸ್ಕೊಂಬಂದಿದೀವಿ ಮರಿ. ಅದೇ ನಿಂಬೆನ್ನ ಹಿಚ್ಕಿ ರಸ ತೆಗೆದು ಜ್ಯೂಸ್ ಮಾಡ್ಕೊಂಡ್ ಕುಡಿಲಿಲ್ಲ. ನಾವ್ RCB ಫ್ಯಾನ್ಸೇ ಅಲ್ಲ. ಅದೇನೋ ಗೊತ್ತಿಲ್ಲ ಮಾಮ್, ಯಾರ ಮೇಲ್ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ನಿಮ್ ಮೇಲ್ ಗೆದ್ದಾಗ ಬರೋ ಸುಖ ಸನ್ನಿ ಲಿಯೋನ್ ಫ್ರೀಯ ಸಿಕ್ಕಾಗೂ ಬರಲ್ಲ. ಹುಡುಗಿರ್ನ ನೋಡಿದ್ರೆ ತಪ್ಪು ಅಂತ ಹೇಳ್ತಾರೆ, ಮತ್ತು ಹುಡುಗಿರ್ ಮೇಕಪ್ ಏನಕ್ ಮಾಡ್ಕೊತಾರೆ? ಹುಡುಗರು ನೋಡ್ಲಿ ಅಂತ ತಾನೆ. ಎಣ್ಣೆ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಬಾರ್ಗೆ ಪರ್ಮಿಷನ್ ಏನಕ್ ಕೊಡ್ತಾರೆ? ಗಾಡಿ ಸ್ಪೀಡ್ ಹೊಡಿಬೇಡ ಅಂತ ಹೇಳ್ತಾರೆ, ಮತ್ತೆ ಗಾಡಿ ಸ್ಪೀಡ್ ಹೋಗುವಂಗೆ ಏನಕ್ ತಯಾರು ಮಾಡ್ತಾರೆ? ಯಾರು ತಪ್ಪು ಅಂತ ಗೊತ್ತಾಗ್ತಾ ಇಲ್ವಲ್ಲ. 190 ಹೊಡೆದು ಯೋಚನೆ ಮಾಡ. ಹುಡುಗಿರ್ನ ನೋಡಿ ಹಲೋ. ಎಣ್ಣೆಯೇ ನಮ್ಮ ತಾಯಿ ತಂದೆ, ಎಣ್ಣೆಯೇ ನಮ್ಮ ಬಂಧು ಬಳಗ. ಲೋ ಏನೋ ಬೆಳಗಿನ ಕುಡ್ಕೊಂಡ್ಬಿಟ್ಟಿದ್ಯಾ? ಎಣ್ಣೆ ಕುರಿಯದೆ ತಪ್ಪಿನಡೆದರೆ ಮೆಚ್ಚನು ಬಾರುವ ನಡು. ಲೋ ಏನೋ ಬೆಳಗ್ಗೆನಲ್ಲೇ? ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು. ಎಣ್ಣೆಯನ್ನು ಕುಡಿಯುತ್ತೀರಿ, ಆರೋಗ್ಯವಂತರಾಗಿರಿ. ದಿನ ಹಿಂಗ್ ಕುಡ್ದು ನಮ್ ಜೀವನಕ್ಕಿಂತ ಒಂದೇ ಗಿತ್ತ ಎಲ್ಲ ಕುಡ್ಬಿಟ್ಟು ಹೋಗ್ಬಿಡಲ್ಲ. ನಿಮ್ದೇಗ ನಾನು ಹೇಳ್ತೀನಿ, ನೀನು ಬನ್ನೋಣ ಮಜಾ, ಇಬ್ರು ಸೇರಿ ಹೋಗ್ಬಿಡೋಣ. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ. ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರುತ್ತೆ ಇದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಮಿಡಿ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೋ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ. ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಲ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತೆ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನ್ ಗೋಳಿ ಮಗನೇನೋ ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಅಷ್ಟು ಹೋಗಲ್ಲ, ಹೈದ್ರಾಬಾದ್ ಹೆಂಗ್ ಸೋಲ್ಸೋದ್ ಅಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸಲ್ಲ ಬಿಡ, ನಾನು ಆಮೇಲೆ ಮಾಡ್ತೀನಿ. ಲಾಸ್ಟ್ ಟೈಮ್ ಇದು RCB ಹೊಸ ಅಧ್ಯಾಯ ಅಂದಿದ್ರಿ. ಈ ಸಲ ಕಪ್ ನಮ್ದೆ ಬೈ. ಪ್ರತಿ ಸಲನು ಅದ್ನೇ ಹೇಳ್ತೀರಾ. ಈ ಸಲ ಡಿಫ್ರೆಂಟ್ ಆಗಿ ಹೇಳಿ ಬೈ. ಮಗ ಅಂತ ನಪ್ಪಂಗ್ ತಂದೆ. ಈ ಸಲ ಕಪ್ ನಮ್ದೆ ಬೈ. ಇನ್ನು ಏನಾದ್ರು ಡಿಫ್ರೆಂಟ್ ಆಗಿ ಹೇಳಿ ಬೈ, ಯಾರು ಹೊಸದಾಗಿ. ಅದೆಲ್ಲ ಬಿಟ್ಟಾಕು. ನನ್ ಬೆಂಗಳೂರ ಕ್ಲಬ್ ಐತಲ್ಲ 1-8, ಮೊನ್ನೆ ಹೋಗಿದ್ದೆ. ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದೆ. ಈ ಸಲ ಕಪ್ ನಮ್ದೆ ಮಚ್ಚ. ಈ ಸಲ ಕಪ್ CSKನೇ ಹೊಡಿಯೋದು, ಏನಂತೀಯ? ಲವಡ ಕೊಡ್ತೀವಿ ನಾವು. ಲವಡ ಹೋಗ್ಬಿಟ್ರಿ ಮನೆಗೆ ಇಟ್ಕೊಂಡ್ರಿ. ನಮ್ದು ಒಬ್ಬಂದೇ ಸಾಕ, ಟೀಮ್ ಅವ್ರದೆಲ್ಲ ಕೊಡಿಸ್ಲಾ ಬೈ. ಲಾಸ್ಟ್ ಟೈಮ್ ಅಮ್ಮ ನಿನಗೆ ಯಾಕೆ ಬೆಳೆ ಕೂದ್ಲಾಗಿದ್ದಾವೆ? ನಿನ್ನಂತ ಅಯೋಗ್ಯ ನೋಡ್ಸಿದ್ದಕ್ಕೆ. ಓ ಸರಿ, ಅದಕ್ಕೇನ ಅಜ್ಜಿಗೆಲ್ಲ ಕೂದ್ಲು ಬೆಳ್ಳಗಿರೋದು? ನಾಳೆ ನನ್ ಮಗನೇ. ಅಮ್ಮ